ಕೂತ್ಕೊಳ್ಳಿ ಚಂದ್ರಮ್ಮ, ಕೂತ್ಗ. ನೋಡೆ ಹೆಂಗ ಮಾಡ್ತಾಳೆ, ನನ್ನ ಹೊಟ್ಟೆ ಉರಿಸ್ತಾಳೆ ನೋಡೆ ಇವಳು ಹಾಳಾದಳು. ಅಲ್ಲ ಕಣೆ, ನಿನ್ಗೆ ಅಷ್ಟು ಗೊತ್ತಾಗಲ್ಲೇ? ಆದಾಗೆ ಬೀದಾಗೆ ಹಂಗೆಲ್ಲ ಹೊಡೆದ್ರೆ ನಿನ್ನ ಮರ್ಯಾದಿನೇ ಹೋಗೋದು. ಏನೇ ಇದ್ರೂ ಒಳಗೆ ಅವಳನ್ನ ತೊದಕ್ಕೊಂಬ ಕಣೆ ನೀನು. ಆ ಪೀಡೆ ನನ್ನ ಹೊಟ್ಟೆಗೆ ಹುಟ್ಟದಂಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು ಕಣೆ. ಅವಳ ಮಕ್ಕ ನೋಡಿರೋ ನನಗೆ ಆಗ ಬರೋಲ್ಲ ನೋಡು. ಏನು ಮಾಡೋಕ್ಕಾಗತ್ತೆ ಈಗ, ಹುಟ್ಟು ಬಿಡ್ದಾಳವ, ಏನು ಮಾಡ್ತೀಯ? ಏನು ಅವಳನ್ನ ಕುದಿಗೆ ಸಾಯಿಸ್ತೀಯ? ಅಲ್ಲ ಕಣೆ, ನಿಜವಾಗ್ಲೂ ಹುಡುಗರನ್ನ ನಿನ್ನ ಮಗಳು ನೋಡ್ತಿದ್ಲೇನು? ಇಲ್ಲ ಕಣೆ, ನಾ ಹುಡುಗರು ನಮ್ಮನೆ ಬಾಗ್ಲಾಸೆ ಹೋಗ್ತಿದ್ರೆ ನನಗೊಂದು ನೆಪ ಬೇಕಲ್ಲ ಅವಳು ನೋಡಿಯೋಕ್ಕೆ. ಅದಕ್ಕೆ ಅವಳು ಹಿಡ್ಕೊಂಡು ಹೋಗಿ 4 ತೀಡ್ಲ ತೀಡ್ದೆ ನೋಡು. ಅಯ್ಯೋ ಹೌದೇನೆ, ಯಾಕೆ ಹಂಗೆ ಮಾಡ್ತೀಯ? ಅಲ್ಲ ಕಣೆ, ಅವಳು ನಿನ್ನ ಹೊಟ್ಟೆ ಹುಟ್ಟಿದ ಮಗಳಲ್ಲೇ, ಯಾಕೆ ಆ ಥರ ಮಾಡೋಕ್ಕೋದೆ? ಅದೊಂದೇ ನೋಡಿ ಮಾಡಿರೋ ತಪ್ಪು ನಾನು. ನನಗೇನಿದ್ರು ನನ್ನ ಮಗ ನಾನು ಅಷ್ಟೇ ಮುಖ್ಯ ನೋಡು. ಅವಳು ಏನಲ್ಲ ಕಣೆ, ಅದು ದರಿದ್ರ ಕಣೆ. ಅದು ನನ್ನ ಜೀವನ ಹಾಳಾಗಕ್ಕೆ ಅದೇ ಕಾರಣ, ಗೊತ್ತಾ ನಿನಗೆ? ಕೂತ್ಕಳೆ ಚಂದ್ರಮ್ಮ, ಆಗ್ಲಿಂದ ಬರೀ ನಿಂತ್ಕೊಂಡೆ ಮಾತಾಡ್ತೀಯವ. ಅಲ್ಲೋಡಿ ಅಂಜಿನಮ್ಮ, ಸಾವಿತ್ರ ಬಂದ್ಲು. ಆಗ ಸಾವಿತ್ರ, ಬಾರೆ, ಏನೋ ಅಪ್ರೂಪಕ್ಕೆ ನಮ್ಮನೆ ಕಡೆ ಬಂದ್ಬಿಟ್ಟವ. ಬಾರೆ ಕುತ್ಕ, ಬಾರೆ. ಏನೋ ಎಲ್ಲರೂ ಸೇರ್ಕೊಂಬಿಟ್ಟಿದ್ದೀರ ಒಂದು ಕಡೆಗೆ. ನೀವ್ಯಾಕ ನಮ್ಮನೆ ಕಡೆ ಬರಲಿಲ್ಲಲ್ಲ? ನಾನು ಹಿಂಗೆ ಹೋಗ್ತಿದ್ದೆ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದವ. ಏನು ಬಾರಿ ಮೀಟಿಂಗ್ ಜೋರೈತೆ? ಅಯ್ಯೋ ನಂದು ಏನು ಕೇಳ್ತೀಯ ಗೋಳು, ಹೊಟ್ಟೆ ಗುರಿತತ್ ನನಗೆ. ಬಾರೆ ಕುತ್ಗ, ಬರೀ ನಿಂತ್ಕೊಂಡೇ ಮಾತಾಡ್ತಿರವ. ಅವಳು ಹಂಗೆ ನಿಂತ್ಕೊಂಡೇ ಮಾತಾಡಿದ್ಲು, ಈಗ ಹೆಂಗ ಕೂತ್ಕೊಂಡ್ಲು. ಬಾರೆ ಕುತ್ಗ. ಯಾಕೆ ಅಂಥದ್ದೇನತ್ತೆ? ಅದೇನೋ ಕಣೆ ಗೊತ್ತಿಲ್ಲ. ಆಗಲೇ ಮಗಳನ್ನ ಹಿಡ್ಕೊಂಡು ಹೊಡಿಯಾಳ ಬಂದು ನಾನು ಬಿಡಿಸಿದ್ನವ. ಈಗ ಕೇಳಿದರೆ ಯಾತತ್ತ ಹೇಳ್ತಾಳೆ, ಅದ್ಯಾಕೆ ಹುಟ್ಟಿದ್ದೆ ಸರಿ ಇಲ್ಲ ಹಂಗೆ ಹಿಂಗಂತ. ಅದೇನಪ್ಪ ಒಂದು ಅರ್ಥ ಆಗ್ತಲ್ಲ ಕಣೆ ಸಾವಿತ್ರ. ಹೌದೇನೆ? ಏನವ? ಅಲ್ಲ ಕಣೆ ಚಂದ್ರಮ್ಮ, ಮೊನ್ನೆ ಏನೋ ಗಂಡು ಬಂದಿತ್ತಂತಲ್ಲ ನಿನಗೆ? ಕಣೆ ಬಂದಿತ್ತು. ಅವ್ನು ನೋಡಿರೆ ಒಂದು ಕಾಲ ನೆಟ್ಟಗೈತೆ, ಇನ್ನೊಂದು ಕಾಲು ನೋಡಿರೆ ಕೊಂಡ್ತಾನೆ ಅಂತಾನು ಕರ್ಕೊಂಬಂದದಾರಲ್ಲಿ. ನಾನು ಹೆಂಗೆ ಒಪ್ಕೊಳ್ಳಾನೆ ಇಲ್ಲವ? ಅದಕ್ಕೆ ನಾನು ಆಗಲ್ಲ ಅಂತ ಕಳಿಸ್ಬಿಟ್ಟೆ ನೋಡು. ಹೌದೇನಾ? ಅಲ್ಲ ಕಣೆ, ನನಗೂ ಮೊನ್ನೆ ಅಂತ ಊರವ್ರು ಬಂದಿದ್ರು ಕಣೆ. ಅತ್ಲಾಗ ಐನಳ್ಳಿಯರು, ಐನಳ್ಳಿ ಅಂತೆ. ತಂದೆ ತಾಯಿ ಯಾರಿಲ್ಲಂತೆ, ಇರೋಕೆ ಒಂದೇ ಒಂದು ಮನೆ ಐತಂತೆ, ಹೊಲ ಇಲ್ಲ ಪಾಲ ಇಲ್ಲ ಅಂತನ್ ಕರ್ಕೊಂಬಂದಿದ್ದಾರೆ. ಏನು ಗ್ರಾಚಾರನೇ ಕಣೆ, ಬರೀ ನಮಗಿಂತವೇ ಬರ್ತವೆ, ಒಳ್ಳೆ ಒಂದನ ಬರಬಾರ್ದೆ ನೋಡಿ. ನಿಮಗೆ ಮದುವೆ ಚಿಂತೆ, ನಾವು ಮದುವೆ ಆದಾರ್ದು ನಮ್ದೊಂಥರ ಚಿಂತೆ. ಒಬ್ಬೊಬ್ರದ್ದು ಒಂದೊಂಥರ ಚಿಂತೆ ನೋಡಲೆ. ನಮ್ಮ ಮತ್ತೆ ಹಂಗೆ ಅನ್ಸೋದು, ಮದುವೆ ಆಗೋವರೆಗೂ ಮದುವೆ ಆಗಿಲ್ಲ ಅಂತ ಅಂತಾರೆ ಜನ ಎಲ್ಲ. ಮದುವೆ ಆಗಿ ಒಂದು 6 ತಿಂಗಳಾಗಿರಲ್ಲ, ಇನ್ನು ಮಕ್ಕಳಾಗಿಲ್ಲ ಅಂತಾರೆ. ಮಕ್ಕಳಾದ್ಮೇಲೆ ಇನ್ನೊಂದು ಥರ ಅಂತಾರೆ. ಹಂಗೆ ಕಣೆ, ಹಂಗಿದ್ರು ಏನಾನ ಒಂದು ಜನಗಳು ಕೊಂಕ್ ಮಾತಾಡ್ತಾನೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅದು ಸರಿ ಅಂಜನಮ್ಮ, ಅಲ್ಲ ನಿನ್ನ ಮಗಳನ್ನ ನೀನು ಯಾಕೆ ಹಂಗೆ ಮಾಡ್ತಿ? ಏನು ಕಾರಣ ಅಂತಲೇ ಹೇಳಲಿಲ್ಲ ಅಲ್ಲಿ? ಅಯ್ಯೋ ಅದೊಂದು ದೊಡ್ಡ ಕತೆ ಗೊತ್ತೇ. ನಮ್ಮಯ್ಯಪ್ಪ ನಾನು ದೂರ ಆಗೋಕ್ಕೆ ಕಾರಣ ಏನಂತ ಗೊತ್ತೇ ನಿಮಗೆ? ಏನೇ ಅಂಥದ್ದು? ಏನು ಕಾರಣ? ಅಯ್ಯೋ ಈ ದರಿದ್ರ ಗಿಟ್ಟದ ಪೀಡೆ ಐದಳಲ್ಲ ನನ್ನ ಮಗಳು, ಅವಳು ಹುಟ್ಟಿರೋದು ಸರಿ ಇಲ್ಲಂತೆ ಗಳಿಗೆ. ಅವಳು ಮೂಲ ನಕ್ಷತ್ರದಳಂತೆ. ಹಂಗಾಗಿ ನನಗಿಂಥ ವನವಾಸ ಗೊತ್ತೇ, ಇಲ್ಲಾಂದರೆ ನನ್ನ ಮಹಾರಾಣಿ ಹಂಗಿರ್ತಿದ್ದೆ ನಾನು. ಅಯ್ಯೋ ಹೌದೇನೆ, ನಿನ್ನ ಮಗಳು ಮೂಲ ನಕ್ಷತ್ರದಳೆ? ಕಣೆ, ಆ ಪೇಡೆ ಮುಂಡೆದು ಮೂಲ ನಕ್ಷತ್ರದಾಗಂತೆ ಹುಟ್ಟಿರೋದು. ನಾವು ಎಲ್ಲೆಲ್ಲೋ ಶಾಸ್ತ್ರ ಎಲ್ಲ ಕೇಳಿಸಿದ್ವಿ. ಅವಳು ಹುಟ್ಟಿದ ತಕ್ಷಣ ನಮ್ಮವ್ವ ಹೋಗಿ ಕೇಳಿಸ್ಕೊಂಬಂದಿದ್ಲೆ, ಅವ್ರಂಗೆ ಅಂದಿದ್ರಂತೆ. ಹೂನಪ್ಪ ಅಂತಾರೆ, ಮೂಲ ನಕ್ಷತ್ರದಾಗ ಹುಟ್ಟಿದ್ರೆ ಏನೋ ಭಾಳ ತೊಂದರೆ ಆಕತ್ತೆ ಅಂತ ಅಂತಾರಪ್ಪ. ನನಗೂ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ. ಅಯ್ಯೋ ಅದನ್ನೇನು ಹೇಳ್ತೀಯ?
ನಮ್ಮವ್ವ ಕೇಳಿಸ್ಕೊಂಬಂದಾಗ ಹೇಳಿದ್ಲು ಏನೋ ದಾನ ಮಾಡಬೇಕು, ಅದೇನೋ ಹಸು ದಾನ ಮಾಡ್ಬೇಕಾಗಿತ್ತಂತೆ. ಅದನ್ನೇನು ಮಾಡಿಸಿದ್ವೋ ಬಿಟ್ವೋ ಅದು ನೆನಪಿಲ್ಲ ನನಗೆ. ನಮ್ಮ ಅಯ್ಯಪ್ಪನ ಇದ್ದರಿದ್ರಗೆಟ್ಟದ ಮಕಾನ ಹುಟ್ಟಿದ ತಕ್ಷಣ ನೋಡಿದ್ರೆ ನಮ್ಮ ಅಯ್ಯಪ್ಪನೇ ಇರ್ತಿದ್ದಿಲ್ಲಂತೆ, ಸತ್ತೋಗ್ಬಿಡೋನಂತೆ ಗೊತ್ತೇ. ಹೌದೇನೆ? ಹಂಗಾಗದಂತೆ. ಅಯ್ಯೋ ಹಂಗಾಗದಂತ ಕೇಳ್ತೀಯ? ಇನ್ನು ಏನೇನು ಕತೆ ಆಗೈತಂತ ನಿಮಗೇನು ಗೊತ್ತು? ಹಂಗಾಗೈತಮ್ಮ ನಮ್ಮ ಅಂತ್ಯಂದಾಗೆ ಅವಳಿಂದಾಗಿ. ಅದಕ್ಕೆ ನೋಡ ಪೀಡೆ ಮುಂಡೆದ್ನ ನಾನಂತೂ ಸೇರಲ್ಲ ಬಿಡು. ನನಗೆ ಅವಳಂದ್ರೆ ಮೊದಲೇ ಇಷ್ಟ ಇಲ್ಲ, ಅವಳು ಕೊಂಡ್ರೇನೆ ನನಗಾಗಲ್ಲ. ಏನು ಹಂಗೆ ನೋಡ್ಕೊಂಡು ನಿಂತಿದೆಯಲ್ಲ, ಹೋಗೆ ಟೀ ಮಾಡ್ಕೊಂಬರೋಗೆ. ನಮ್ಮಮ್ಮನೇ ನನ್ನ ಬಗ್ಗೆ ಎಷ್ಟು ಅಸಹ್ಯವಾಗಿ ಕೆಟ್ಟದಾಗೆಲ್ಲ ಮಾತಾಡ್ತಾಳೆ. ನನ್ನ ಬಗ್ಗೆ ಎಷ್ಟು ದ್ವೇಷ ಆಯ್ತಲ್ಲ ನಮ್ಮಮ್ಮಗೆ. ನಾನೇನ ಹೇಳಿದ್ನ ಇಂಥ ಟೈಮಲ್ಲೇ ಹುಟ್ಟಬೇಕು, ಇಂಥ ನಕ್ಷತ್ರದಲ್ಲೇ ನಾನು ಹುಟ್ಟಬೇಕಂತ ನಾನೇನನ್ನ ಕೇಳಿದ್ನೇನಪ್ಪ ದೇವ್ರೆ? ನಾನು ಯಾಕಪ್ಪ ಹುಟ್ಟಿಸ್ದೆ? ನನ್ನನ್ನು ಇನ್ನೂ ಯಾಕಪ್ಪ ಈ ಭೂಮಿ ಮೇಲೆ ಬಿಟ್ಟಿದೀಯಾ ದೇವ್ರೆ? ಏನೇ ಇನ್ನು ಹಂಗೆ ಕಣ್ಣು ಬಿಟ್ಕೊಂಡು ಹಂಗೆ ನೋಡ್ಕೊಂಡು ನಿಂತಿಯಲ್ಲೇ? ಹೇಳಿದ್ ಕೇಳಲ್ಲೇನು? ಕಾಫಿ ಮಾಡ್ಕೊಂಬರಾಗ. ಈ ಕತೆ ಇನ್ನೂ ಮುಂದುವರಿಯುತ್ತದೆ. ದಯವಿಟ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟು ಶೇರು ಎಲ್ಲವನ್ನು ಮಾಡಿ. ಒಬ್ಬ ತಾಯಿ ತನ್ನ ಮಗಳ ಬಗ್ಗೆನೇ ಎಷ್ಟು ಅಸಹ್ಯವಾಗಿ ಮಾತನಾಡ್ತಾಳೆ. ಹಾಗೆ ಅವಳ ಹುಟ್ಟಿದ ಗಳಿಗೆ ಇರ್ಬೋದು, ನಕ್ಷತ್ರ ಇರ್ಬೋದು, ಎಲ್ಲದು ಇವಳಿಂದನೇ ಆಯಿತು, ನನ್ನ ಜೀವನ ಹಾಳಾಗೋಯ್ತು ಅಂತ ತಾಯಿಯ ಅಭಿಪ್ರಾಯ. ಆ ಅಭಿಪ್ರಾಯದಿಂದ ಮಗಳನ್ನು ಎಷ್ಟು ದ್ವೇಷ ಮಾಡ್ತಾಳೆ ಅನ್ನೋದನ್ನ ಈ ಕಥೆಯ ಮುಖಾಂತರ ನೀವು ನೋಡ್ತಾ ಹೋಗಿ ಮುಂದೆ ಏನಾಗುತ್ತಂತ ತಿಳಿದುಕೊಳ್ಳಿ. ಧನ್ಯವಾದಗಳು.